ರೂಪುಗೊಳ್ತಕ್ಕಂಥದ್ದು ಎಲ್ಲರ ವಿಶ್ವಾಸದ ಮೇಲೆ, ವಿಚಾರದ ಮೇಲೆ. ಇಲ್ಲಿ ವಿಚಾರ ಒಳ್ಳೆಯದಿದೆ, ಎಲ್ಲರೂ ವಿಶ್ವಾಸದಿಂದ ಒಂದು ಒಳ್ಳೆಯ ಹೆಜ್ಜೆಯನ್ನು ಈ ತಾಲೂಕಿನ ಸಮಸ್ತ ಜನತೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳ ನೇತಾರರು, ಕಾರ್ಯಕರ್ತರು ಎಲ್ಲರ ಅಭಿಪ್ರಾಯದಲ್ಲಿ ಈ ಹೋರಾಟ ರೂಪುಗೊಂಡಿದೆ. ಇದರ ಉದ್ದೇಶ ಎಲ್ಲರಿಗೂ ತಿಳಿದಿದೆ. ಈ ಒಂದು ಹೊಸನಗರ ಕ್ಷೇತ್ರ ಯಾವತ್ತಿಗೂ ಅರ್ಧ MLA ಕ್ಷೇತ್ರ ಆಗಿರೋದಿಲ್ಲ, ಸಂಪೂರ್ಣವಾಗಿ ಒಬ್ಬ ಶಾಸಕರು ಇದನ್ನು ಪ್ರತಿನಿಧಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಆಗಿರ್ತಕ್ಕಂಥ ತೊಂದರೆಗಳನ್ನು, ನಿವಾರಣೆಯನ್ನು ನಾವೇ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಒಂದು ಹೋರಾಟಕ್ಕೆ ಎಲ್ಲರೂ ಸೇರಿ ಕೈ ಹಾಕಿದ್ದಾರೆ. ಅದಕ್ಕೆ ಬಹಳ ವಿಶೇಷವಾಗಿ ನಮ್ಮ ಹುಂಚಾ ಗುರುಗಳಾಗಿರ್ಬೋದು, ರಾಮಚಂದ್ರ ಗುರುಗಳಾಗಿರ್ಬೋದು, ಹಾಗೆ ನಮ್ಮ ಮೂಲೆಗದ್ದೆ ಗುರುಗಳಾಗಿರ್ಬೋದು, ಹುಟ್ಟೂರಿನ ಗುರುಗಳಾಗಿರ್ಬೋದು, ಎಲ್ಲರೂ ಕೂಡ ಮತ್ತು ನಮ್ಮ ಚರ್ಚ್ನ ಗುರುಗಳು, ಅದೇ ರೀತಿಯ ಮಸೀದಿಯ ಗುರುಗಳು, ಎಲ್ಲ ಧರ್ಮದ ಗುರುಗಳು ಸಹ ಈ ಒಂದು ವಿಚಾರಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಭಾಳ ಒಳ್ಳೆಯ ಕೆಲಸ. ಇದು ಸರಿಯಾದ ಸಂದರ್ಭದಲ್ಲಿ ನೀವು ಈ ಹೋರಾಟವನ್ನು ಮಾಡಿರುವುದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಅವರೆಲ್ಲರೂ ಕೂಡ ವ್ಯಕ್ತಪಡಿಸಿದ್ದಾರೆ. ಆ ಕಾರಣದಿಂದ ವಿಶೇಷವಾಗಿ ಸಂಸದರು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ. ಮುಂದಿನ ದಿನಗಳಲ್ಲಿ ಹೊಸನಗರ ತಾಲೂಕಿಗೆ ಮಾನ್ಯತೆಯನ್ನು ಯಾವ ರೀತಿಯಲ್ಲಿ ನಾವು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಸುವಿಸ್ತಾರವಾಗಿ ಚರ್ಚೆಯನ್ನು ನಡೆಸಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ ಅಂತಕ್ಕಂಥ ಮಾತನ್ನು ಸಂಸದರು ಭಾಳ ವಿಶ್ವಾಸದಿಂದ ಹೇಳಿದ್ದಾರೆ. ಅದೇ ಸಂದರ್ಭದಲ್ಲಿ ನಾವು ನಿಯೋಗವನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬರು ಮತ್ತು ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಕೂಡ ಇದ್ದರು. ಅವರೆಲ್ಲರೆಲ್ಲ ಗಮನದಲ್ಲಿದ್ದಾಗ ಒಂದು ಒಳ್ಳೆಯ ವಿಚಾರವಾದ ಹೋರಾಟ ಇದೆ ಅಂತಕ್ಕಂಥ ಭಾವನೆ ಅವರಲ್ಲಿ ಕೂಡ ಬಂದಿದೆ. ಆ ನಿಟ್ಟಿನಲ್ಲಿ ಇಲ್ಲಿನ ಶಾಸಕರು ಗೋಪಾಲಕೃಷ್ಣ ಬೇಳೂರವರು, ಹಾಗೆ ಈ ಕಡೆ ಶಾಸಕರಾಗಿರ್ತಕ್ಕಂಥ ಜ್ಞಾನೇಂದ್ರರವರು, ಮಾಜಿ ಶಾಸಕರು ಚಿಮ್ಮನೆಯವರು, ಮಂಜುನಾಥ್ ಅವರು, ಹಾಗೆ ನಮ್ಮ ಪ್ರಚಾರ ಹಾಲಪ್ಪನವರು ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಾಗಿ ಈ ಒಂದು ಹೋರಾಟವನ್ನು ಮಾಡಬೇಕು, ನ್ಯಾಯವನ್ನು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಒಟ್ಟಾದಾಗ ಈ ಜನರ ಭಾವನೆ ಏನಿದೆ, ಈಗ ಕೃಷಿ ಚಟುವಟಿಕೆಗಳ ಕಾಲ, ಈ ಕಾಲದಲ್ಲಿ ನಮ್ಮೂರಲ್ಲೇ ಈ ಹೋರಾಟ ನಡೀತಾ ಇರೋದು. ಇವತ್ತು ಬೆಂಗಳೂರು, ಮೈಸೂರು, ಡೆಲ್ಲಿ ಕರೆದ್ರೆ ಹೌದಪ್ಪ ನಮ್ಮ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳ್ಬೋದು. ಒಂದು ದಿನ ಕನಿಷ್ಠ ಸಮಯವನ್ನು ಈ ಭಾಗದ ಜನರು ಕೊಡಬೇಕು. ವಿಶೇಷವಾಗಿ ಈ ಕೆರಳಿ ಮತ್ತು ಹುಂಚ ಮತ್ತು ನಮ್ಮ ಏನು ಕಷ್ಟಗಳು ಜನರು ಈ ಭಾಗದಲ್ಲಿ ನಮ್ಮ ಸಾರ್ವಜನಿಕ ಸಭೆ ಲಾಸ್ಟ್ ನಮ್ಮದು 6ನೇ ತಾರೀಕು ಸಂಜೆ ನಡೆಯೋದ್ರಿಂದ ಗೌಟೂರಿನಿಂದ ಕನಿಷ್ಠ ಹೈಸ್ಕೂಲ್ವರೆಗೂ ಕೂಡ ಆ ಪಾದಯಾತ್ರೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ಇಂಥ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಮನೇಲಿ ಕೂತು ಯಾರೋ ಒಂದು ಮಾಡೋ ಕೆಲಸಕ್ಕೆ ಸುಮ್ಮನೆ ಟೀಕೆಗಳನ್ನ ಮಾಡ್ತಾ ಕೂರೋದಲ್ಲ ಅರ್ಥ ಇಲ್ಲ. ಇವತ್ತು ರತ್ನಾಕರ್ಗಳಿರ್ಬೋದು, ಜಾಬು ಸಾಹೇಬ್ರಿಗೂ, ನಾನೇನಿರ್ಬೋದು, ಯಾರಿರ್ಬೋದು ಹೋರಾಟ ಮಾಡ್ತಕ್ಕಂಥದ್ದು ಈ ಕ್ಷೇತ್ರಕ್ಕೆ ಶಾಸಕರು ಬೇಕು ಅಂತಲ್ಲ. ನಾವು ಮಾಡ್ತಾ ಇರೋದು ಈ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ನ್ಯಾಯ ಸಿಗಬೇಕು, ಆ ಜನರಿಗೆ ತಕ್ಷಣಕ್ಕಾಗಿ ಸ್ಪಂದನೆ ಸಿಗ್ತಕ್ಕಂಥ ಶಾಸಕರ ಅವಶ್ಯಕತೆಯನ್ನು ಮನಗಂಡು ಈ ಹೋರಾಟವನ್ನು ಮಾಡ್ತಿದ್ದೀವಿ. ಯಾರು ಮುಂದೆ ಶಾಸಕರಾಗ್ತಾರೆ ಆ ಥರ ಒಂದು ಈಗಾಗಲೇ ಭಿನ್ನಾಭಿಪ್ರಾಯದ ಮಾತುಗಳನ್ನ ಅವರೆಲ್ಲ ಓಡಾಡ್ತಾರೆ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಜನ ಮಾತಾಡ್ತಾರೆ. ಅದು ಯಾವ ವಿಚಾರಗಳು ಯಾವುವು ಸಾಧು ಅಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಹೋರಾಟ ಇರ್ತಕ್ಕಂಥದ್ದು ಈ ಕ್ಷೇತ್ರವನ್ನು ಮರುಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು. ಅಷ್ಟೆಲ್ಲ ಮುಂದಾಲೋಚನೆ ಮಾಡಿದ್ರೆ ಮಹಿಳೆ ಬರ್ತದೋ, SC/ST ಮೀಸಲಾತಿ ಬರ್ತದೋ, ಏನಾಗ್ತದೋ ಯಾರಿಗೂ ಗೊತ್ತಿರೋದಿಲ್ಲ. ಹೋರಾಟ ಭಾಳ ದಿನಗಳು AR ಕೃಷ್ಣಪ್ಪ ಅವರು ಮತ್ತು ಅಲ್ಲಿ ನಮ್ಮ ನಗರದ ಶೆಟ್ಟರು ಈ ರೀತಿಯಲ್ಲಿ ಹಂತ ಸ್ವಾಮಿರಾಯರು ನಿರಂತರವಾಗಿ ಈ ಒಂದು ಹೋರಾಟಗಳನ್ನು ಮಾಡ್ತಾರೆ. ನಾವು ಕೂಡ 2021ರಲ್ಲಿ ಅಲ್ಲಿ ರಸ್ತೆ ತಡೆ, ಪಾದಯಾತ್ರೆ ಈ ರೀತಿ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಈಗ ಡಿಲಿಮಿಟೇಷನ್ ಟೈಮ್ ಹತ್ರ ಬಂದಿರೋದ್ರಿಂದ ಇದಕ್ಕೆ ಬಹಳ ವ್ಯವಸ್ಥಿತವಾದ ತೀವ್ರತೆಯನ್ನು ಕೊಟ್ಟು ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ನಮ್ಮ ಈ ಭಾಗದ ಜನರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನಿಷ್ಠ ಗೌಟೂರಿಂದ ಪಾದಯಾತ್ರೆಗೆ ಬರ್ತಕ್ಕಂಥವ್ರು ಅಲ್ಲಿಂದ ಬರಲಿ, ಕನಿಷ್ಠ ಪಕ್ಷ ನಾವು ಇವೆರಡೂ ಹೋಬಳಿಯ ಜನರು ಗೌಟೂರಿಂದ ರಿಪ್ಪನ್ಪೇಟೆಯ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು. ಅತ್ಯಂತ ಹೆಚ್ಚು ಡೊಳ್ಳು, ಆಮೇಲೆ ಬೇರೆ ಬೇರೆ ರೀತಿಯ ಕಲಾತಂಡಗಳು ಭಾಳ ವಿಶೇಷವಾಗಿ ಭಾಗವಹಿಸ್ತಾ ಇರೋದ್ರಿಂದ ಇದೊಂದು ವಿಶೇಷವಾದ ಮಲೆನಾಡಿನ ಹೋರಾಟ. ಆ ರೂಪುರೇಷೆಗಳನ್ನು ನೋಡಿದ್ರೆ ಅರ್ಥ ಆಗ್ತದೆ ನಮಗೆ. ಭಾಳ ವಿಶೇಷ ಮತ್ತು ವಿಶಿಷ್ಟತೆಯಿಂದ ಕೂಡಿರ್ತಕ್ಕಂಥ ಹೋರಾಟ ಆಗಿರ್ತದೆ. ಆ ಹೋರಾಟದಲ್ಲಿ ಜನಜಾಗೃತಿ ಸಮಾವೇಶದಲ್ಲಿ ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನೆಲ್ಲ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಇವೆಲ್ಲ ಈ ಭಾಗದ ಜನರ ಪರವಾಗಿ, ತಾಲೂಕಿನ ಪರವಾಗಿ ವಿನಂತಿಯನ್ನು ಮಾಡ್ತೇವೆ. ನಮ್ಮ ಹಿರಿಯರಾದ ಜಾಬು ಸಾಹೇಬರು ಮಾತಾಡ್ತಾರೆ.